ಹೆಲೋ ಹಾಯ್ ಫ್ರೆಂಡ್, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ. ಅದಕ್ಕೆ ಈ ದಿನ ಪೂಜೆ ಮಾಡ್ಕೊಳ್ಳೋಣ ಅಂತಂದು ಎಲ್ಲ ಮಾರ್ಕೆಟಿಂದ ಹೂವು ಎಲ್ಲ ತೊಗೊಂಬಂದ್ಬಿಟ್ಟು ಸಪ್ರೇಟಾಗಿ ನಾವೇ ಎಲ್ಲ ಹೊಲ್ಕೊಳ್ತಾ ಇದ್ದೀವಿ. ಕನಕಾಂಬರ, ಶಾವಂತಿಗೆ ಮತ್ತು ಕನಗಲು ಅಂತ ಬರುತ್ತಲ್ವ, ಅದು ಎಲ್ಲ ಪ್ರತಿಯೊಂದನ್ನು ಸಹ ನಮಗೆ ಏರ್ಸೋದಕ್ಕೆ ಹೇಳಿದರು. ಕನಗಲುವಲ್ಲಿ ಮುಗ್ಗಿದ್ರೆ ಅಕ್ಕನೂ ಸಹ ಈ ಥರ ದಿಂಡು ಹಾಕ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಹೂವನ್ನು ನಾವೇ ತಂದು ಎಲ್ಲ ಕಟ್ಟಿದರೆ ಚೆನ್ನಾಗಿರುತ್ತೆ ದಿಂಡು ಥರ ಅಂತಂದು. ಶಾವಂತಿಗೆ ಏರ್ಸೋದು ಎಲ್ಲ ಅಲಂಕಾರಕ್ಕೆ ಚೆನ್ನಾಗಿರುತ್ತೆ ಅಂತ ಪುರೋಹಿತರು ಹೇಳಿರೋದಕ್ಕಿಂತ ಅದಕ್ಕೆ ನಾವು ಎಲ್ಲ ಸೇರ್ಕೊಂಡು ಇಲ್ಲಿ ಕಟ್ಕೊಳ್ತಾ ಇದ್ದೀವಿ ಹೂವೆಲ್ಲ. ಬೆಳಗ್ಗೆನೇ 7 ಗಂಟೆಗೆ ಪುರೋಹಿತರು ಬರ್ತಾರೆ ಅಂತ ಹೇಳಿರೋದ್ರಿಂದ ರಂಗೋಲಿ ಎಲ್ಲ ಬೆಳಗ್ಗೆ ಹಾಕೋದಕ್ಕಾಗಲ್ಲ, ಗಜಿಬಿಜಿ ಆಗಿಬಿಡುತ್ತೆ ಅಂತಂದು ಎಲ್ಲರೂ ಸೇರಿನೇ ರಂಗೋಲಿನ ರಾತ್ರಿನೇ ಹಾಕಿಬಿಟ್ವಿ. ನಾವಿಲ್ಲಿ ಕಲರೆಲ್ಲ ತುಂಬಿದ್ರೆ ಚೆನ್ನಾಗಿರುತ್ತೆ, ಕಲರು ಸಹ ತುಂಬಿದ್ವಿ. ಇನ್ನು ಬೆಳಗ್ಗೆ 7 ಗಂಟೆಗೆ ಪುರೋಹಿತರು ಬಂದರು. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಗೃಹ ಪ್ರವೇಶದಲ್ಲೆಲ್ಲ ಗಜಿಬಿಜಿ ಆಗಿರೋದ್ರಿಂದ ಪೂಜೆಗೆ ಯಾರೋ ಜನ ಬಂದು ಕುತ್ಕೊಳ್ಳೋಕ್ಕೆಲ್ಲ ಆಗಿರಲಿಲ್ಲ. ಆದ್ದರಿಂದ ಈ ಸತಿ ನಿಧಾನವಾಗಿ ಸಮಾಧಾನವಾಗಿ ಪೂಜೆ ಆಗಲಿ ಅಂತಂದು ಅಕ್ಕಿ ಹಿಟ್ಟಿನಿಂದ ಈ ಥರ ಅಲಂಕಾರ ಮಾಡಿದ್ರು. ಮುಖವಾಡ ಟೈಪು ಇದು ಮಾಡಿ ತುಂಬ ಇಷ್ಟ ಆಯಿತು ನನಗಂತೂ. ಸಾಂಪ್ರದಾಯಿಕವಾಗಿ ಪೂಜೆನ ಚೆನ್ನಾಗಿ ಮಾಡಿಕೊಟ್ರು ಈ ಪುರೋಹಿತರು ಬಂದುಬಿಟ್ಟು. ಹೇಳ್ತೀನಲ್ವ, ನಾವು ಯಾವುದೇ ವ್ರತ ಪೂಜೆಗಳು ಆಚರಣೆ ಮಾಡುವಾಗ ಫಸ್ಟ್ ಪುಣ್ಯಾಹ ಮಾಡ್ತಾರೆ ಅಂತ ಹೇಳಿದ್ದೀನಿ ನಾನು. ಮೊದಲೇ ದೀಪಾವಳಿ ಹಬ್ಬದಲ್ಲಿ ವಿಡಿಯೋದಲ್ಲಿ ಸಹ ಹಾಕಿದ್ದೆ ನಾನಿಲ್ಲಿ. ಇದು ಅದೇ ರೀತಿಯೇ ಪುಣ್ಯಾಹ ಮಾಡ್ತಾ ಇದ್ದಾರೆ. ಈಗ ನವಗ್ರಹ ಪೂಜೆ ಅಂತೂ ಇದ್ದೇ ಇರುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಂದ್ರೇ ನಾವು ತುಂಬ ದಿನದಿಂದ ಫಸ್ಟಿಗೆ ಗೃಹ ಪ್ರವೇಶ ಆದ ತಕ್ಷಣ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಕೊಂಡಿದ್ವಿ. ಆಮೇಲೆ ತದನಂತರ ಒಂದು 5 ವರ್ಷ ಮಾಡಬೇಕು ಅಂತ ಹೇಳ್ತಾರೆ. ನಾವು ಬೇಡ ಬಿಡು ಸಂಕಲ್ಪ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡ್ವಿ. ಮತ್ತು ಇನ್ನೊಂದು ಸತಿ ಎಲ್ಲರೂ ಮಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ ಈ ಸತಿ ಮಾಡಿಸ್ಕೊಳ್ಳೋಣ, 3 ವರ್ಷದಲ್ಲಿದೆ ಗೃಹ ಪ್ರವೇಶ ಆಗಿ ಅಂತಂದು ಎಲ್ಲರೂ ಸಹ ಇಲ್ಲಿ ಕರೆದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ವಿ. ಇನ್ನು ಪುಣ್ಯಾಹ ಆಗಿದ್ದು ನೀರೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಮನೆ ತುಂಬ ಹಾಕ್ಕೊಂಡು ಬರ್ತಾರೆ ಪುರೋಹಿತರೇ. ಈ ಥರ ಪೂಜೆ ಮಾಡೋದು ಒಂದು ಕಡೆ ಖುಷಿ ಆದರೆ ಎಲ್ಲರೂ ಬಂಧು ಬಳಗ ಎಲ್ಲ ಸೇರ್ತೀವಲ್ಲ, ಅದು ಒಂಥರ ಇನ್ನೊಂಥರ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಆ ಕಡೆ ಫ್ಯಾಮಿಲಿ, ಈ ಕಡೆ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಸೇರುತ್ತೆ. ಫ್ಯಾಮಿಲಿ ಅಂದ ತಕ್ಷಣ ನಮ್ಮ ಅತ್ತಿಗೆ, ಅಕ್ಕ, ಅಣ್ಣ, ಅತ್ತಿಗೆ ಅವರಂತೂ ಫಿಕ್ಸ್ ಆಗಿರ್ತಾರೆ. ಅವ್ರು ಬಂದಿದ್ದಾರೆ ಅಂದರೆ ನನಗಂತೂ ಟೆನ್ಷನ್ ಇರಲ್ಲ. ಎಲ್ಲ ಪ್ರತಿಯೊಂದೂ ಸಹ ಅವರೇ ನೋಡ್ಕೊಂಡ್ಬಿಡ್ತಾರೆ. ಯಾಕಂದರೆ ನಾವು ಪೂಜೆ ಕೂತ್ಕೊಂಡಾಗ ಪ್ರತಿಯೊಂದನ್ನು ಅದು ಇದು ಕೇಳ್ತಾ ಇರ್ತಾರೆ ಪುರೋಹಿತರು. ಆಗ ಯಾರಾದರೂ ಒಂದು ತಂದು ಕೊಡ್ತಾ ಇರಬೇಕು. ಅವರಾದರೆ ಪ್ರತಿಯೊಂದು ಎಲ್ಲ ನೋಡ್ಕೊಂಡು ತಂದು ಕೊಡ್ತಾ ಇರ್ತಾರೆ. ಅವಾಗ ಸಮಾಧಾನ ಪೂಜೆ ಕೂತ್ಕೋಬೋದು ನಾವು. ಇಲ್ಲ ಅಂದರೆ ಹಿಂಸೆ ಆಗಿಬಿಡುತ್ತಲ್ವ. ಅದರಿಂದನೇ ಇಲ್ಲೆಲ್ಲ ಅವರವರೆಲ್ಲ ತಗೊಬಂದು ಕೊಡ್ತಾ ಇದ್ದಾರೆ, ನಾವು ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಪುಣ್ಯಾಹ ಆಗಿಲ್ಲ, ನವಗ್ರಹ ಪೂಜೆನೂ ಸಹ ಎಲ್ಲ ಆಗಿ, ಅಭಿಷೇಕನೂ ಸಹ ಆಗಿ, ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆ ಕಡೆ ಈ ಕಡೆ ಕಳಶಕ್ಕೆ ಕುಂಕುಮ ಎಲ್ಲ ಹೂವು ಆಲ್ರೆಡಿ ಹಾಕಿರ್ತಾರಲ್ವ. ಈಗ ನಾವು ಸುಮ್ಮನೆ ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸಿ ಆದಮೇಲೆ 4 ಅಧ್ಯಾಯನ ಸ್ವಾಮಿ ಓದಿದ್ರು ಆಗಲೇ ಪುರೋಹಿತರು. ನಾವೀಗ 5ನೇ ಅಧ್ಯಾಯ ಓದೋಣ ಅಂತಂದು ಇಬ್ಬರು ಸೇರಿ ಇಲ್ಲಿ ಓದ್ಕೊಳ್ತಾ ಇದ್ದೀವಿ. ಈಗ ಈ ಥರ ಪ್ರತಿಯೊಬ್ಬರು ಎಲ್ಲರೂ ಒಂದೊಂದು ಅಧ್ಯಾಯ ಓದ್ಕೊಳ್ತಾ ಹೋದರೆ ಚೆನ್ನಾಗಿರುತ್ತೆ. ಇಲ್ಲಿ ಪುರೋಹಿತರು ಎಲ್ಲ 4 ಅಧ್ಯಾಯನ ಓದಿದ್ರು. ಇಂಟ್ರೆಸ್ಟ್ ಇದ್ದರೆ ಓದಿ ಅಂತ ಹೇಳಿದ್ದಕ್ಕೆ ನಾವು ಸಹ ಇಲ್ಲಿ ಓದೋಣ ಅಂತಂದು ನಮ್ಮ ಮನೆಯವ್ರು ಸಹ ಇಲ್ಲಿ ಓದ್ತಾ ಇದ್ದಾರೆ. ಮನೇಲಿ ಪೂಜೆ ಮಾಡಿದಾಗ ಈ ಥರ ನಮಗೂ ಈ ಥರ ಓದಿ ಇದು ಮಾಡಿಕೊಂಡ್ರೆ ಸಮಾಧಾನ ಅನಿಸುತ್ತೆ. ಈ ಸತಿ ಅಂತೂ ಪೂಜೆ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಎಲ್ಲರೂ ಬಂದಿರೋದಕ್ಕೂ ಎಲ್ಲ ಒಟ್ಟಿಗೆ ಸೇರಿರೋದಕ್ಕಂತೂ ತುಂಬ ಇಷ್ಟ ಆಯಿತು ನನಗೆ ಈ ಸತಿ ಪೂಜೆ. ಇನ್ನು ನನ್ನ ಸೊಸೆ ಬಂದಿದ್ದಲ್ಲ, ಅವಳು ಸಹ ಗಲಾಟೆ ಮಾಡ್ತಿದ್ದು ಪೂಜೆ ಮುಗಿಯೋ ಅಂದರೆ ಎಷ್ಟು ಚೆನ್ನಾಗಿ ಮುಗಿತಾ ಇದ್ಲು. ಇನ್ನು ಬಂದಿರೋರೆಲ್ಲರೂ ಇಲ್ಲಿ ಫೋಟೋ ತೆಗೆಸ್ಕೊಂಬಿಡೋಣ, ಮೆಮೊರಿ ಇರುತ್ತೆ ಅಂತಂದು ಅಣ್ಣ, ಅತ್ತಿಗೆ ಮತ್ತು ಅತ್ತಿಗೆಯವರ ಅಪ್ಪಾಜಿ ಬಂದಿದ್ದರು, ಅಂಕಲ್, ಅವರೆಲ್ಲರೂ ಸೇರಿಕೊಂಡು ಎಲ್ಲ ಅಪ್ಪಾಜಿ ಜೊತೆ ನಾವು ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಜೊತೆ ಎಲ್ಲರೂ ತೆಗೆಸ್ಕೊಳ್ತಾ ಇದ್ದೀವಿ. ಈಗ ಅಣ್ಣನ ಅತ್ತಿಗೆ ಬಂದಿರೋರ ಜೊತೆ ಎಲ್ಲರೂ ಸಹ ಫೋಟೋ ತೆಗೆಸ್ಕೊಳ್ತಾ ಇದ್ದೀನಿ ಇಲ್ಲಿ. ಈ ಥರ ನೋಡಿ, ಇಷ್ಟು ಜನ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಸೇರ್ಕೊಂಡಿದ್ದೀವಿ ಅಂದರೆ ತುಂಬ ಖುಷಿ ಆಗುತ್ತೆ ಅಲ್ವಾ. ಇನ್ನು ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾವಿಬ್ಬರು ಸಪ್ರೇಟ್ ಈ ಥರ ಕೂರಿಸಿ ಪುರೋಹಿತರು ಎಲ್ಲರೂ ಒಂದು 3-4 ಜನ ಅರ್ಶಿನ ಕುಂಕುಮ ಇಡಿ ಅಂತಂದು ಹಿಡಿಸ್ತಾ ಇದ್ದಾರೆ. ಅರ್ಶಿನ ಕುಂಕುಮ ಇಟ್ಟಾದಮೇಲೆ ಪೂಜೆ ಕೂತಿರುತ್ತೆ, ದೃಷ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಆರತಿ ಸಹ ಮಾಡಿಸಿದ್ರು. ಈ ಸತಿ ಹೊಸ್ದಾಗಿತ್ತು ನಮಗೆ ಇದೆಲ್ಲ. ಮತ್ತು ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಅಕ್ಷತೆ ಕೊಟ್ಟು ಎಲ್ಲರ ಹತ್ರನೂ ಆಶೀರ್ವಾದ ಮಾಡಿದ್ರು. ಇದಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ನಾವು ಸಪ್ರೇಟ್ನ ಎಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳೋಕ್ಕಾಗಲ್ಲ. ಈ ಥರ ಸ್ವಾಮಿ ಹೇಳಿದ್ದಕ್ಕೆ ಎಲ್ಲರೂ ಆಶೀರ್ವಾದ ಒಂದೇ ಸತಿ ಮಾಡಿದ್ರಲ್ಲ, ಒಂಥರ ಹರಿಸ್ದಂಗೆ ಆಗುತ್ತೆ. ಹಿರಿಯರು ಹರಿಸಿದ್ರೆ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅಲ್ವ. ಇನ್ನು ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಇನ್ನು ಅವರು ವಿಸರ್ಜನೆ ಮಾಡಬೇಕು. ಯಾಕಂದರೆ ಪುರೋಹಿತರು ಹೋಗಿಬಿಡ್ತಾರಲ್ವ, ಅದರಿಂದ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಈಗ ಬಿಡಿ ಹೂನ ಮತ್ತೆ ಇನ್ನೊಂದು ಸತಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಮತ್ತೇನೂ ಸಹ ನಾವಿಲ್ಲಿ ಸುಮ್ಮನೆ ಪೂಜೆ ಎಲ್ಲ ಮಂತ್ರ ಎಲ್ಲ ಹೇಳಿ ಆದಮೇಲೆ ಅವರು ಕಲಶನ ಸುಮ್ಮನೆ ಟಚ್ ಮಾಡಿ ಥರ ಕದಲಿಸೋ ಥರ ಪೂಜೆ ಮಾಡ್ತಾರೆ. ಇನ್ನು ಎಲ್ಲ ಬಂದಿದ್ರಲ್ವ, ಈ ಸತಿ ಪೂಜೆಗೆಲ್ಲ ಇಟ್ಕೊಂಡು ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಕ್ಯಾಟ್ರಿಂಗ್ಗೆ ಒಪ್ಪಿಸ್ಬಿಟ್ಟಿದ್ವಿ ಒಬ್ಬಟ್ಟಿನ ಊಟನ. ಎಲ್ಲರೂ ಸಹ ಊಟ ಮಾಡ್ಕೊಂಡು ಹೋಗೋಕೆ ಈಸಿ ಆಗುತ್ತೆ, ನಾವು ಬಡ್ಸ್ಕೊತ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಎಲ್ಲ ಅಂತಂದ್ಬಿಟ್ಟು ಕ್ಯಾಟ್ರಿಂಗ್ನವ್ರು ಕೊಟ್ಟಿದ್ದಕ್ಕೆ ಇಲ್ಲಿ
ಗೋಧಿ ಪಾಯಸ, ಕಾಂಗ್ರೆಸ್ ಬೀಜ, ಹೆಸರುಬೇಳೆ, ಗೀ ರೈಸು, ಕುರ್ಮಾ ಮತ್ತು ಒಬ್ಬಟ್ಟು, ಮಾಮೂಲಿ ವೈಟ್ ರೈಸು, ಒಬ್ಬಟ್ಟಿನ ಸಾರು ಇದ್ದೇ ಇರುತ್ತಲ್ಲ, ಒಂದು ಬೋಂಡ, ಹಪ್ಳ ಎಲ್ಲ ಚೆನ್ನಾಗಿತ್ತು ಊಟನೂ ಸಹ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.